ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಲ್ಲಿ, ಜ್ಯೂಸ್ ನಿನಗೆ ಅಂತ ತಗೋ. ಅರೆ, ನೀವು ಜ್ಯೂಸ್ ತಗೊಂಡು ಬಂದ್ರಾ? ನನಗೆ ಜ್ಯೂಸ್ ಬೇಡ. ಏಕೆ? ಅದು ಭೂಮಿ ಕಕ್ಕವ್ರು ಹೇಳವ್ರೆ, ಯಾರು ಏನೇ ಕೊಟ್ಟರು ತಿನ್ಬೇಡ ಕುಡಿಬೇಡ ಅಂತ. ಅದಕ್ಕೆ ಅಲ್ವಾ ನಾನು ಮಾಡೋ ತಿಂಡಿ ಊಟನೆಲ್ಲ ಮೊದಲು ಅತ್ತೆ ತಿಂದ ಆಮೇಲೆ ನನಗೆ ಕೊಡ್ತಾ ಇರೋದು. ನನಗಿಂತ ಅವಳನ್ನೇ ಜಾಸ್ತಿ ನಂಬ್ತಾಳಲ್ಲ ಇವಳು. ಮಲ್ಲಿ, ಅದಕ್ಕೆ ಹೇಳೋದು ಕರೆಕ್ಟಾಗಿ ಇದೆ, ಬಟ್ ಪ್ರಾಕ್ಟಿಕಲಿ ಅದು ಹೇಗೆ ಸಾಧ್ಯ ಮಲ್ಲಿ? ಇವಾಗ ಮನೇಲಿದ್ದರೆ ಅಮ್ಮ ಟೇಸ್ಟ್ ನೋಡ್ತಾರೆ, ಟೆಸ್ಟ್ ಮಾಡ್ತಾರೆ, ನಿನಗೆ ಕೊಡ್ತಾರೆ. ಬಟ್ ಹೊರಗಡೆ ಹೋದಾಗ, ಯಾವುದಾದ್ರೂ ಹೋಟೆಲ್ಗೆ ಹೋದಾಗ ಎಲ್ಲ ಕಡೆ ಅಮ್ಮನ ಕರ್ಕೊಂಡು ಹೋಗೋಕ್ಕಾಗುತ್ತಾ? ನಾನು ಹೊರಗಡೆ ಹೋದ್ರೂ ಏನು ತಿನ್ನಲ್ಲ ರೀ. ಅಕ್ಕ ತುಂಬ ಸ್ಟ್ರಿಕ್ಟಾಗಿ ಹೇಳವ್ರೆ. ಅದು ದೇವಸ್ಥಾನದ ಪ್ರಸಾದನೇ ಆಗಿದ್ರು ಅದನ್ನು ಮುಟ್ಟಕ್ಕೆ ಹೋಗ್ಬೇಡ ಅಂತ ಹೇಳವ್ರೆ. ನಾನು ಅದನ್ನು ತುಂಬ ಕಟ್ನಿಟ್ಟಾಗಿ ಪಾಲಿಸ್ತಾ ಇವನು ರೀ. ಅಕ್ಕವ್ರು ಹಾಕಿದ ಗೆರೆ ನನಗೊಂಥರ ಲಕ್ಷ್ಮಣ ರೇಖೆ ಇದ್ದಂಗೆ. ನಾನು ಅದನ್ನು ಯಾವತ್ತೂ ದಾಟಕ್ಕಿಲ್ಲ. ಆಮೇಲೆ ಅವ್ರ ಗೆರೆನ ಯಾಕೆ ಹಾಕ್ತಾರೆ? ನನ್ನ ಒಳ್ಳೇದಕ್ಕೇನೆ ಅಲ್ವಾ. ನಾನು ಅವ್ರನ್ನ ಅಷ್ಟೇ ಗೌರವಿಸ್ತೀನಿ, ಅಷ್ಟೇ ನಂಬ್ತೀನಿ ಕೂಡ. ಕರ್ಮ, ಅವಳು ಬರೀ ಬಿಗ್ ಬ್ರೋನಲ್ಲ, ಮನೆಯವ್ರಿಗೆ ಎಲ್ರನ್ನೂ ಹೋಲ್ಸಲಾಗಿ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಮಲ್ಲಿ, ನಾನು ನಿನ್ನ ಗಂಡ ಅಲ್ವಾ, ನನ್ನೂ ನಂಬಲ್ವಾ? ಚೇಚೆ, ನಿಮ್ಮ ನಮ್ಮದೇ ಇನ್ನು ಯಾರನ್ನ ನಂಬಲಿರಿ. ಆದರೆ ಆಗಲೇ ಹೇಳ್ದಂಗೆ ನನ್ನ ಅಕ್ಕವ್ರು ಹಾಕಿದ ಗೆರೆನ ಯಾವುದೇ ಕಾರಣಕ್ಕೂ ದಾಟಲ್ಲ, ಅವ್ರ ಮಾತನ್ನ ಮೀರಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ? ನಾನು ಇದನ್ನೆಲ್ಲ ಮಾಡ್ತಿರೋದು ನಮ್ಮ ಮಗುಗೋಸ್ಕರನೇ ಅಲ್ವಾ. ಸರಿ ಮಲ್ಲಿ, ಪರವಾಗಿಲ್ಲ. ಒಂದು ವೇಳೆ ಭೂಮಿ ಕಾತಿಗೆನೆ ನಿಂಗೆ ಏನಾದರೂ ಕುಡಿ ಅಥವಾ ತಿನ್ನು ಅಂತ ತಂದು ಕೊಟ್ರೆ ಆಗ್ಲೂ ಬೇಡ ಅಂತೀಯ? ಹೌದು, ಅವರ ಅಂತ ಅಲ್ಲ, ಅದು ಅಮೃತನೇ ಆಗಿರ್ಬೋದು. ಆದರೆ ನಾನು ಮಾತ್ರ ಅದನ್ನ ಬಿಲ್ಕುಲ್ ಮುಟ್ಟಕ್ಕಿಲ್ಲ. ಅಕ್ಕರೇ ಹೇಳವ್ರೆ, ಖುದ್ದಾಗಿ ಅವರೇ ಏನಾದರೂ ತಂದುಕೊಟ್ರು ಅದನ್ನು ನಾನು ಮುಟ್ಬಾರ್ದಂತೆ. ಸರಿ ಮಲ್ಲಿ, ನಾನು ಪ್ರೀತಿಯಿಂದ ನಿನಗೆ ಅಂತ ಜ್ಯೂಸ್ ತಂದೆ. ವೇಸ್ಟ್ ಮಾಡೋದು ಯಾಕೆ, ನಾನೇ ಕುಡಿತೀನಿ. ಸಾರಿ ಜೀವ, ನಾನು ಹೀಗೆ ಮಾಡ್ದೆ ಅಂತ ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕೋಪ ಇಲ್ವಾ? ಕೋಪ ಇಲ್ಲ, ಆದರೆ ಬೇಜಾರಿದೆ. ನನ್ನ ಹತ್ರ ನೀನು ಯಾಕೆ ಹೇಳ್ಕೊಂಡಿಲ್ಲ ಅಂತ. ಹೇಳಿದರೆ ನೀನೆಲ್ಲಿ ನನ್ನನ್ನು ತಪ್ಪಾಗಿ ತಿಳ್ಕೊತೀಯೋ, ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯೋ ಅನ್ನೋ ಭಯ ಜೀವ, ಅದಕ್ಕೆ ಹೇಳಲಿಲ್ಲ. ಇಷ್ಟೇನ ಮಹಿ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ ಮಹಿ? ಮಗು ಮುಖ್ಯ ನಿಜ, ಆದರೆ ನನಗೆ ಮಗುಗಿಂತ ನೀನು ಮುಖ್ಯ. ಮಹಿ, ನಾನು ಪ್ರೀತಿಸಿದ ನಿನ್ನ, ನೀನು ನನ್ನ ಮಗು ಥರನೇ. ಆದರೂ ನಿನಗೆ ನನ್ನ ಮೇಲೆ ಸ್ವಲ್ಪನೂ ಬೇಜಾರು ಕೋಪ ಏನೂ ಇಲ್ವಾ ಜೀವ? ಖಂಡಿತ ಇಲ್ಲ. ತಿಳುವಳಿಕೆ ಇಲ್ಲದೆ ನೀನು ಮಿಸ್ಟೇಕ್ ಮಾಡಿರ್ಬೋದು, ಆದರೆ ಅದರಿಂದನೇ ನೀನು ಕ್ಯಾರೆಕ್ಟರ್ನ ಜಡ್ಜ್ ಮಾಡೋದು ನನ್ನ ಮಿಸ್ಟೇಕ್ ಆಗುತ್ತೆ. ತಪ್ಪು ಯಾರು ಮಾಡಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಆ ತಪ್ಪನ್ನು ತಿದ್ಕೊಂಡು ಸಾಗೋದೇ ಜೀವನ. ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ದೆ ಇನ್ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ? ಇಟ್ಸ್ ಓಕೆ, ಮನಸ್ಸಲ್ಲಿ ಏನು ಗಿಲ್ಟ್ ಇಟ್ಕೋಬೇಡ. ಬಟ್ ನಿನ್ನ ಹತ್ರ ಒಂದು ರಿಕ್ವೆಸ್ಟ್, ಇನ್ಮೇಲೆ ಯಾವ ವಿಷಯನೂ ನನ್ನಿಂದ ಮುಚ್ಚಿಟ್ಬಿಡ. ಅದು ಏನೇ ವಿಷಯ ಆಗಿರಲಿ ನನಗೆ ಹೇಳು, ನಾನು ಅರ್ಥ ಮಾಡ್ಕೋತೀನಿ. ನೋಡು, ಅದು ಏನೇ ಇರಲಿ, ಯಾವುದೇ ಸಂದರ್ಭ ಆಗಿರಲಿ, ನಾನು ನಿನ್ನ ಬಿಟ್ಕೊಡಲ್ಲ. ಅದು ನಿನ್ಗೆ ಗೊತ್ತಿರಲಿ. ಆದರೆ ಜೀವ, ಈ ವಿಷಯನ ನೀನು ತಗೊಂಡು ಹಾಗೆ ಮನೆಯವರು ಇಷ್ಟೇ ಲೈಟಾಗಿ ತಗೋತಾರಾ? ಈ ವಿಷಯನ ಮನೆಯವ್ರಿಗೆ ಹೇಳೋದೇ ಬೇಡ, ಏನು ಡಿಫ್ರೆನ್ಸ್ ಆಗಲ್ಲ. ಇದು ನನ್ನ ನಿನ್ನ ಅಕ್ಕನ ಮಧ್ಯೆನೇ ಇರಲಿ. ಏನೂ ಆಗಿಲ್ಲ ಅನ್ನೋ ಥರ ಆರಾಮಾಗಿದ್ಬಿಡು. ನೀನು ಮೊದಲಿನ ಮಹಿ ಆಗಬೇಕು, ಅಷ್ಟೇ ನಾನು ಬಯಸೋದು. ಥ್ಯಾಂಕ್ಸ್ ಜೀವ.
ಇಟ್ಸ್ ಓಕೆ. ಬಾ ಮನೆಗೆ ಹೋಗೋಣ. ಬಾ. ಗೌತಮ್ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ. ನಾನು ಬೇರೆ ಕೆಲ್ಸಕ್ಕೆ ಹೋಗಿದ್ದೆ, ಜೀವ ಕಾಲ್ ಮಾಡ್ದ, ಹಾಗಾಗಿ ಹಾಗೆ ಹೊಟ್ಟೋಗ್ಬಿಟ್ಟೆ. ನಿಮಗೆ ಹೇಳೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ನೋಡಿ, ನೀವು ಎಲ್ಲನೂ ನನಗೆ ಹೇಳಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಹಾಗಂತ ನಾನು ಅದನ್ನು ಎಕ್ಸ್ಪೆಕ್ಟು ಮಾಡಲ್ಲ. ಬಟ್ ನೀವು ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಕಾರ್ ತೊಗೊಂಡು ಹೋಗಿ, ಡ್ರೈವರ್ ಜೊತೆ ಹೋಗಿ. ಒಬ್ಬರೇ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ನ ಕನ್ಸನ್ನು ಅರ್ಥ ಮಾಡ್ಕೊಡ್ರಿ. ನನ್ಗೆ ಅರ್ಥ ಆಗುತ್ತೆ, ಆದರೆ ಆ ನಿಮ್ಮ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರಲ್ಲಿ ಕೂತ್ರೆ ನಾನು ಈ ಲೋಕದವಳೆ ಅಲ್ಲ ಅಂತ ಅನ್ಸುತ್ತೆ. ಒಂಥರ ಮುಜುಗರ ಆಗುತ್ತೆ, ಉಸಿರು ಕಡ್ದಂಗೆ ಆಗುತ್ತೆ. ನನಗೆ ಕಂಫರ್ಟಬಲ್ ಆಗೇ ಇರಲ್ಲ. ಅದು ನನ್ನಂಥವಳಿಗಲ್ಲ. ಅದು ಅಲ್ಲದೆ ಆ ಕಾರಿಗೆ ಡ್ರೈವರ್ ಬೇರೆ. ನಾನು ಹತ್ತದಾಗ ಸಲ್ಯೂಟ್ ಹೊಡಿತಾರೆ, ಇಳಿದಾಗ ಸಲ್ಯೂಟ್ ಹೊಡಿತಾರೆ, ನನ್ನ ಎದುರುಗಡೆ ಸೇವಕರಾಗಿರ್ತಾರೆ. ಅದಂತೂ ನನಗೆ ಬರೋದೇ ಇಲ್ಲ. ಈ ಸಿಸ್ಟಮ್ ನನಗೆ ಇಷ್ಟ ಆಗಲ್ಲ ಗೌತಮ್ ಅವರೇ. ಪ್ಲೀಸ್ ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಾನು ಮದುವೆ ಆಗಿ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗಿದ್ದೀನಿ, ಆದರೆ ನಾನು ಮೇಡ್ ಇನ್ ಮಿಡಲ್ ಕ್ಲಾಸೇ ಅಲ್ವಾ. ನೋಡಿ, ಇಲ್ಲಿ ಕ್ಲಾಸು ಗೀಸು ಯಾವುದೂ ಇಲ್ಲ. ನೀವು ಗೌತಮ್ ದಿವಾನ್ ಹೆಂಡ್ತಿ, ಮರಿಬೇಡಿ. ಹೇಳಿದ್ದು ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು. ನಾನು ಗೌತಮ್ ದಿವಾನ್ ಹೆಂಡ್ತಿ. ಹಾಂ. ಆದರೂ ಏನು ಆದರೆ? ಸದಾಶಿವ ಮಗಳು. ಹುಟ್ಗುಣ ಸೊಟ್ಟರು ಹೋಗಲ್ಲ ಅಂತಾರಲ್ಲ. ಸೊ ಸರಿ, ನಾನು ಮಾಡಿದ ಅವರೆಕಾಳು ಉಪ್ಪಿಡ್ತೀನಿ, ನೀವೇನು ಹೇಳಿಲ್ಲ. ಹೇಗಿತ್ತು? ಚೆನ್ನಾಗಿತ್ತು, ಆ್ಯಸ್ ಯೂಶುವಲ್. ಥ್ಯಾಂಕ್ ಯು. ಭೂಮಿಕಾ, ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವಸ್ಥಾನಕ್ಕ? ಆಲ್ ಆಫ್ ಅ ಸಡನ್? ಓ, ದೇವ್ರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿದಿರಲ್ವಾ? ಇಲ್ಲ, ಸುಮ್ಮನೆ ಹೋಗೋಣ ಅಂತ. ಹೋಗೋಣವಾ? ಕೋರ್ಸ್ ಹೋಗೋಣ. ನೀವು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ? ನೀವು ಕರೆದ್ರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ ಗೌತಮ್ ಅವರೇ. ನಾನು ಇವಾಗಲೂ ನೀವು ಕರೆಯೋದನ್ನೇ ಕಾಯ್ತಾ ಇರ್ತೀನಿ. ರಾಮನ್ಗೆ ಸೀತೆ ಕಾಯೋ ಥರ. ಹಲೋ, ಏನು? ಏನಿಲ್ಲ, ಅತ್ತೆ ಈಗ ಹುಷಾರಾದ್ರಲ್ವಾ, ಎಲ್ಲನೂ ನಾರ್ಮಲ್ ಆಗಿ ಆಗ್ತಿದೆ ಅಂತ ಅನಿಸ್ತಿದೆ. ನಿಮಗೆ ಎಲ್ಲ ನಾರ್ಮಲ್ ಅನ್ನಿಸ್ತಾ ಇದೆ ಭೂಮಿಕಾ, ಆದರೆ ಸತ್ಯ ಬೇರೆನೇ ಇದೆ. ಹಲೋ. ಹಾಂ? ಏನು? ಏನೂ ಇಲ್ಲ. ಸರಿ, ನಾನು ಕಾಫಿ ಮಾಡ್ಕೊಂಡ್ಬರ್ತೀನಿ. ಇಲ್ಲ, ಕಾಫಿ ಬೇಡ. ಈಗಲೂ ಬೇಡವಾ? ಯಾಕೆ? ಯಾಕೋ ಸ್ವಲ್ಪ ಅಸಿಡಿಟಿ ಆದಂಗಿದೆ. ಬೇಡ, ಕಾಫಿ ಬೇಡ. ಇದಕ್ಕೆ ಹೇಳೋದು ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು ಅಂತ. ಆದರೆ ನನ್ನ ಮತ್ತೆ ಎಲ್ಲಿ ಕೇಳ್ತೀರಾ ನೀವು? ಹೋಗ್ಲಿ ಬಿಡಿ, ಸೋಪ್ ಕಾಳು ಹಾಕ್ಬಿಟ್ಟು ಬಿಸಿನೀರು ಮಾಡ್ಕೊತರ್ತೀನಿ. ಹುಷಾರಾಗಿ ನೋಡ್ಕೊಂಡು ನಡೀರಿ. ನಾನು ಜಾರಿದ್ರು ನನ್ನನ್ನು ಹಿಡಿಯೋಕೆ ನೀವಿದ್ದೀರಲ್ಲ. ಆ ದೇವರು ಆ ಶಕ್ತಿ ನನಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.